ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಮಾಸಿಕವಾಗಿ ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆಯ ಬಗ್ಗೆ ಕೇಳಿದ್ದಾರೆ. ಈ ಕ್ವಶನ್ ಆಲ್ರೆಡಿ ಬೇರೊಬ್ಬರು ಕೇಳಿದ್ರು. ಈಗ ಸುಮಾರು ಒಂದು 15 ದಿವಸ ಆಯ್ತೇನೋ ವಿಡಿಯೋ ಮಾಡಿ ನಾನು ಅದರಲ್ಲಿ ಉತ್ತರನೂ ಕೂಡ ಕೊಟ್ಟಿದ್ದೀನಿ. ಇವ್ರಿಗೆ ಏನಪ್ಪ ಡೌಟ್ ಇದೆ ಅಂತ ಅಂದರೆ, ಕೈಮದ್ದು ಬಿದ್ದಾಗ ಮೇಡಮ್ ನೀವು ಹೇಳಿದ್ರಲ್ಲ ಇಂಥ ಒಂದು ಸಮಸ್ಯೆನೂ ಕೂಡ ಬರಬಹುದು ಅಂತೇಳಿ, ಆ ಥರದ ಒಂದು ಸಮಸ್ಯೆನೂ ಕೂಡ ನಾವು ಅನುಭವಿಸಿದ್ದೀವಿ. ಆದರೆ ಈಗ ಸ್ವಾಭಾವಿಕವಾಗಿ ಬರುವಂತಹ ಈ ಒಂದು ಮಾಸಿಕ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆ ಏನಿದೆಯೋ ಅದಕ್ಕೂ ಇದಕ್ಕೂ ಹೇಗೆ ಕನೆಕ್ಟ್ ಆಗ್ಬೋದು ಅಂತೇಳಿ ಇನ್ನಷ್ಟು ನೀವು ವಿಚಾರವಾಗಿ ತಿಳಿಸಿದ್ರೆ ಆ ವಿಚಾರವಾಗಿ ನಾವು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಅಂತೇಳಿ ಕೇಳ್ಕೊಂಡಿದ್ದಾರೆ. ನೋಡಿ, ಇವಾಗ ಮಾಸಿಕ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆ ಸ್ವಾಭಾವಿಕವಾಗಿ ಬರುವಂತಹ ಸಮಸ್ಯೆ ಆಗಿದೆ. ಈ ಕೈಮದ್ದು ಬಿದ್ದಾಗ ಏನಾಗುತ್ತೆ, ದೇಹದಲ್ಲಿರ್ತಕ್ಕಂತಹ ಅಂಗಾಂಗಗಳ ಸಮಸ್ಯೆ ಉಂಟಾಗುತ್ತೆ. ನಮ್ಮ ಅಂಗಾಂಗಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇರ್ತವೋ ಅದು ಸರಿಯಾದ ರೀತಿಯಾಗಿ ಕೆಲಸ ಮಾಡೋದಿಲ್ಲ. ಅದು ಯಾವುದೇ ಅಂಗಾಂಗಗಳಾಗಿರ್ಬೋದು, ಬರೀ ಇದು ಮುಟ್ಟಿನ ಸಮಸ್ಯೆ ಅಂತ ಅಲ್ಲ, ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆನೂ ಕೂಡ ಉದ್ಭವ ಆಗಬಹುದು ಕೈಮದ್ದಿನಿಂದ. ಅಂದರೆ ಈಗೇನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇರುತ್ತೋ ನಮ್ಮ ಅಂಗಾಂಗಗಳಾಗಲಿ, ಮಾನಸಿಕವಾಗಿ ನಾವು ದೈಹಿಕವಾಗಿ ಹೆಂಗೆ ಕೆಲಸ ನಡೆಸ್ಕೊಂಡು ಹೋಗ್ತಾ ಇರ್ತೀವೋ, ಮೆಂಟಲಿ ಹೆಂಗೆ ಸ್ಟ್ರಾಂಗ್ ಆಗಿರ್ತೀವೋ ಅದೆಲ್ಲ ವೀಕ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಯಲ್ಲಿ ದೈಹಿಕ ಅನಾರೋಗ್ಯನೂ ಕೂಡ ಮುಂದುವರಿತಾ ಹೋಗುತ್ತೆ. ಅದರಲ್ಲಿ ಇದೂ ಒಂದು ಕೂಡ ಅಂತೇಳಿ ಹೇಳಬಹುದು. ಇದು ಸ್ವಾಭಾವಿಕವಾಗಿ ಬಂದಿದೆಯಾ ಅಥವಾ ಅನ್ಯಾಚುರಲ್ ಆಗಿ ಬಂದಿದೆಯಾ ಅಂತೇಳಿ ನಾವು ನೋಡಿಕೊಂಡು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದ್ರಿಂದ ತುಂಬ ಒಳ್ಳೆಯದು.